ಮೂವಿ ಮುಗಿದು ಕೊನೆಗೆ ಎಂಡ್ ಕ್ರೆಡಿಟ್ ಸೀನಲ್ಲಿ ಬರುವಾಗ ನಮಗೆ ಇಲ್ಲಿ ಜಸ್ಕೀರತ್ಗೆ ಸರ್ಕಮ್ಸೈಸ್ ಮಾಡುವುದನ್ನು ಕೂಡ ತೋರಿಸ್ತಾರೆ. ಇಲ್ಲಿ ಆದಿತ್ಯಧರ್ ಈ ಚಿಕ್ಕ ಡೀಟೇಲಿಂಗ್ ಅನ್ನು ಕೂಡ ಬಿಡದೆ ಮೂವಿನಲ್ಲಿ ಇಟ್ಟಿದ್ದಾರೆ. ಈ ದಾವೂದ್ ಇಬ್ರಾಹಿಂ ಫೋಟೋನ ಮೂವಿನಲ್ಲಿ ನೀವು ನೋಡಿ ಇದು ರಿಯಲ್ ಅನ್ಕೊಂಡಿದ್ರೆ ಅದು ನಿಜ ಅಲ್ಲ. ಜಮೀಲ್ ಜಮಾಲಿ ಪಾತ್ರ ಎಲ್ಲರೂ ಅನ್ಕೊಂಡಿರೋ ಹಾಗೆ ಈ ಕ್ಯಾರೆಕ್ಟರ್ ಮೇಲೆ ಬೇಸ್ ಆಗಿರೋದಲ್ಲ. ಯಾಕಂದ್ರೆ ಅದು ಈ ಕ್ಯಾರೆಕ್ಟರ್ ಮೇಲೆ ಬೇಸ್ ಆಗಿರೋದು. ಯಾಕೆ ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಧುರಂಧರ್ 2 ಮೂವಿನಲ್ಲಿ ಇರುವ ಹಿಡನ್ ಡೀಟೇಲ್ ನ ನೋಡ್ತಾ ಹೋಗೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದ್ರಿಂದ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಧುರಂಧರ್ 1 ನಲ್ಲಿ ಯಾವಾಗ ಅಲಂ ಹಮ್ಜಾಗೆ ರಿಜ್ವಾನ್ ಅನ್ನ ಪರಿಚಯ ಮಾಡ್ತಾನೋ ಆಗ ಇಬ್ರು ಅವರಿಗೆ ಮೊದಲು ಪರಿಚಯ ಇಲ್ಲದೆ ಇರೋ ಹಾಗೆ ಆಕ್ಟ್ ಮಾಡ್ತಾರೆ. ಆದ್ರೆ ಪಾರ್ಟ್ 2 ನಲ್ಲಿ ಯಾವಾಗ ಫ್ಲಾಶ್ ಬ್ಯಾಕ್ ಸೀನ್ ತೋರಿಸ್ತಾರೋ ಆವಾಗ ನಮ್ಗೆ ಗೊತ್ತಾಗುತ್ತೆ ಇವರಿಬ್ರು ಮೊದಲೇ ಮೀಟ್ ಆಗಿರ್ತಾರೆ ಅಂತ. ಆದ್ರೆ ಈ ಸೀನ್ ನಲ್ಲಿ ಸ್ಪೈಗಳು ಹೆಂಗೆ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೋದು. ಧುರಂಧರ್ 2 ನಲ್ಲಿ ನಮ್ಗೆ ಪಿಂಡಕ್ ಕ್ಯಾರೆಕ್ಟರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಕ್ಯಾರೆಕ್ಟರ್ ರಿಯಲ್ ಲೈಫ್ ಅಲ್ಲೂ ಎಕ್ಸಿಸ್ಟ್ ಇತ್ತು. ಈ ಕ್ಯಾರೆಕ್ಟರ್ ನ ರಿಯಲ್ ಹೆಸರು ರಿಂಡಾ ಅಂತ. ಮತ್ತೆ ಈತನನ್ನ 2022ರಲ್ಲಿ ಡ್ರಗ್ ಓವರ್ಡೋಸ್ ನಿಂದ ಸತ್ತೋಗಿರೋ ನ್ಯೂಸ್ ಕೂಡ ಬಂದಿತ್ತು. ಅಂದ್ರೆ ಈ ಸೀನ್ ಏನಿದೆಯೋ ಅದೆಲ್ಲ ನಿಜ. ನಮ್ಗೆ ಈ ಸೀನ್ ನಲ್ಲಿ ಮೇಜರ್ ಇಕ್ಬಾಲ್ ಮತ್ತೆ ಅವನ ಮಗಳನ್ನ ತೋರಿಸ್ತಾರೆ. ಮತ್ತೆ ಇಲ್ಲಿ ತೋರಿಸಿರೋ ಹಾಗೆ ಮೇಜರ್ ಇಕ್ಬಾಲ್ ಅಪ್ಪ ಅವಳನ್ನ ಹೇಟ್ ಮಾಡ್ತಾ ಇರ್ತಾನೆ. ಆದ್ರಿಂದ ಮಗಳು ಮಾಡಿರೋ ಡ್ರಾಯಿಂಗ್ ನಲ್ಲಿ ಕೂಡ ಮೇಜರ್ ಇಕ್ಬಾಲ್ ನ ಫಾದರ್ ಜಹಾಂಗೀರ್ ಅನ್ನ ಹೆಂಗ್ ಡ್ರಾಯಿಂಗ್ ಮಾಡಿದಾಳೆ ನೋಡಿ. ಇದು ಅವಳಿಗೆ ಇರೋ ಹೇಟ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಧುರಂಧರ್ 2 ಫಸ್ಟ್ ಸೀನ್ ಅಲ್ಲಿ ಜಸ್ಕೀರತ್ ನಡ್ಕೊಂಡು ಹೋಗೋ ಸ್ಟೈಲ್, ಹಾಗೆ ಗನ್ ಹಿಡ್ಕೊಳ್ಳೋ ಸ್ಟೈಲ್ ಮತ್ತೆ ಶೂಟ್ ಮಾಡೋ ಸ್ಟೈಲ್ ನೋಡಿ, ಎಲ್ಲ ಒಬ್ಬ ಟ್ರೈನ್ಡ್ ಆರ್ಮಿ ಮ್ಯಾನ್ ರೀತಿ ಇದೆ. ಇಲ್ಲಿ ಡೈರೆಕ್ಟರ್ ಅವರು ಆ ಡೀಟೇಲಿಂಗ್ ಕೂಡ ಬಿಟ್ಟಿಲ್ಲ. ಈ ಸೀನ್ ಅನ್ನ ನೀವು ಮೂವಿ ನೋಡುವಾಗ ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ಹಮ್ಜಾ ಕೊನೆಯಲ್ಲಿ ಎಲ್ಲ ಆಕ್ಷನ್ ಸೀನ್ ಆದ್ಮೇಲೆ ರಿಜ್ವಾನ್ಗೆ ಅವನ ಬುಕ್ ಅನ್ನು ಕೊಟ್ಟು ಹೋಗ್ತಾನೆ. ಇದರ ಅರ್ಥ ರಿಜ್ವಾನ್ ಕೂಡ ಒಬ್ಬ ಸ್ಪೈ ಅಲ್ವಾ? ಅವನು ಕೂಡ ಅದೇ ಮಿಷನ್ ಮೇಲೆ ಪಾಕಿಸ್ತಾನಕ್ಕೆ ಬಂದಿದ್ದ. ಈಗ ಹಮ್ಜಾನ ಗೋಲೇನೋ ಮುಗೀತು, ಆದ್ರೆ ಪಾಕಿಸ್ತಾನದ ಆಟಗಳು ಮುಗಿಯಲ್ಲ. ಅದರಿಂದ ಮುಂದಿನ ಕೆಲಸಗಳು ಏನಿದೆಯೋ ಅದನ್ನ ಹಮ್ಜಾ ರಿಜ್ವಾನ್ಗೆ ಒಪ್ಪಿಸಿ ಹೋಗ್ತಾನೆ. ಮೂವಿ ಎಂಡ್ ಕ್ರೆಡಿಟ್ ಸೀನಲ್ಲಿ ನಮ್ಗೆ ಜಸ್ಕೀರ ಸಿನ್ಗೆ ಸರ್ಕಮ್ಸೈಸ್ ಮಾಡೋದನ್ನ ಕೂಡ ತೋರಿಸ್ತಾರೆ. ಇದರಿಂದ ಒಂದ್ ರೀತಿ ಆದಿತ್ಯಧರ್ ಅವರು ಎಲಿನಾಗೆ ಹಮ್ಜಾ ಇಂಡಿಯನ್ ಅಂತ ಹೆಂಗ್ ಗೊತ್ತಾಗಿಲ್ಲ ಅನ್ನೋರಿಗೂ ಉತ್ತರ ಕೊಟ್ಟಾಗೂ ಆಯ್ತು. ಮತ್ತೆ ಈ ಚಿಕ್ಕ ಡೀಟನ್ನ ಆಡ್ ಮಾಡಿದಾಗೂ ಆಯ್ತು. ಯಾವಾಗ ಹಮ್ಜಾ ಪಿಂಡನನ್ನ ಸಾಯಿಸ್ತಾನೋ ಆಗ ನೆಕ್ಸ್ಟ್ ಸೀನಲ್ಲಿ ನಮ್ಗೆ ಹಮ್ಜಾ ಡ್ರಿಂಕ್ಸ್ ಮಾಡೋದನ್ನ ತೋರಿಸ್ತಾನೆ. ಯಾಕಂದ್ರೆ ಹಮ್ಜಾ ನೆಕ್ಸ್ಟ್ ಸೀನಲ್ಲಿ ಅಲಾಂನನ್ನ ಶೂಟ್ ಮಾಡಬೇಕು. ಇದ್ರ ಅರ್ಥ ಏನಂದ್ರೆ ಹಮ್ಜಾ ತನ್ನ ಫ್ರೆಂಡ್ ಅನ್ನ ಶೂಟ್ ಮಾಡೋಕೆ ರೆಡಿನೂ ಆಗ್ಬೇಕು, ಹಾಗೆ ಅವನನ್ನ ಶೂಟ್ ಮಾಡಿದ್ದು ನಶೆಯಿಂದ ಅನ್ನೋದನ್ನು ಹೇಳ್ಬೇಕು. ಈ ಎರಡು ವಿಷಯಕ್ಕೆ ಪ್ರಿಪೇರ್ ಆಗೋಕೆ ಹಮ್ಜಾ ಇಲ್ಲಿ ಡ್ರಿಂಕ್ಸ್ ಮಾಡ್ತಾನೆ. ಮೂವಿ ಸ್ಟಾರ್ಟ್ ಆಗಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗುವಾಗ ಅವನ ಫ್ಯಾಮಿಲಿ ಫೋಟೋನ ಸುಡ್ತಾನೆ. ಯಾಕಂದ್ರೆ ಅವನು ಪಾಕಿಸ್ತಾನದಲ್ಲಿ ಬರೀ ಅವನ ಮಿಷನ್ ಬಗ್ಗೆನೇ ಫೋಕಸ್ ಮಾಡಬೇಕು. ಅದೇ ರೀತಿ ಫಿಲ್ಮ್ ಎಂಡ್ ಆದಾಗ ಅವನು ಎಲಿನಾ ಮತ್ತೆ ಅವನ ಮಗನ ಫೋಟೋನ ಸುಟ್ಟಾಕ್ತಾನೆ. ಇದು ಆ ಫಸ್ಟ್ ಸೀನ್ ನ ಕಾಲ್ ಬ್ಯಾಕ್ ಮಾಡಿದಾಗೂ ಆಯ್ತು, ಮತ್ತೆ ಆ ನೆನಪಿಂದ ಹೊರಬರೋಕೆ ಇರೋ ಒಂದೇ ದಾರಿ ಅನ್ನೋದನ್ನ ತೋರಿಸಿದಾಗೂ ಆಯ್ತು. ನೀವು ಅನ್ಕೊಂಡಿರೋ ಹಾಗೆ ಜಮೀಲ್ ಜಮಾಲಿ ನಬೀಲ್ ಗೋಪಾಲ್ ಅವರ ಕ್ಯಾರೆಕ್ಟರ್ ಮೇಲೆ ಬೇಸ್ ಆಗಿಲ್ಲ. ನಬೀಲ್ ಗೋಪಾಲ್ ಅವರು ಅದನ್ನು ಕ್ಲೈಮ್ ಮಾಡಿ ಕೊನೆಗೆ ಪಾರ್ಟ್ 2 ರಿಲೀಸ್ ಆದಾಗ ಅವ್ರ ಬುಡಕ್ಕೆ ಅವರೇ ಬೆಂಕಿ ಹಾಕೊಂಡಿದ್ರು. ಯಾಕಂದ್ರೆ ಪಾರ್ಟ್ 2 ನಲ್ಲಿ ಜಮೀಲ್ ಜಮಾಲಿ ಇಂಡಿಯಾ ಸ್ಪೈ ಅಂತ ಗೊತ್ತಾಗುತ್ತೆ. ಆದ್ರೆ ಈ ಕ್ಯಾರೆಕ್ಟರ್ ಪಾಕಿಸ್ತಾನದ ಮತ್ತೊಬ್ಬ ಪೊಲಿಟಿಷಿಯನ್ ಅಲ್ತಾಫ್ ಹುಸೇನ್ ಮೇಲೆ ಬೇಸ್ ಆಗಿರೋದು ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಎಲಿನಾ ಪಾರ್ಟ್ 1 ನಲ್ಲಿ ಒಂದು ಡೈಲಾಗ್ ಹೇಳ್ತಾಳೆ, ಜಮೀಲ್ ಜಮಾಲಿ 45 ವರ್ಷ ಆದ್ಮೇಲೆ 28 ವರ್ಷದ ಹುಡುಗಿನ ಮದುವೆ ಆಗ್ತಾನೆ ಅಂತ. ಇದೇ ರೀತಿ ಅಲ್ತಾಫ್ ಹುಸೇನ್ ಕೂಡ 48 ವರ್ಷ ಆದ್ಮೇಲೆ 20 ವರ್ಷದ ಹುಡುಗಿನ ಮದುವೆ ಆಗ್ತಾನೆ. ಇಷ್ಟೇ ಅಲ್ಲ, ಈಗ ಈ ವ್ಯಕ್ತಿ UK ನಲ್ಲಿ ಇದ್ದಾರೆ. ಯಾಕಂದ್ರೆ ಇವರು ರಾ ಜೊತೆ ಲಿಂಕ್ ಅಲ್ಲಿ ಇದ್ರು ಅಂತ ಪಾಕಿಸ್ತಾನದವರು ಇವರನ್ನ UKಗೆ ಕಳಿಸಿದ್ದಾರೆ. ಆದ್ರಿಂದ ಜಮೀಲ್ ಜಮಾಲಿ ರಿಯಲ್ ಆಗಿ ಅಲ್ತಾಫ್ ಹುಸೇನ್ ಮೇಲೆ ಬೇಸ್ ಆಗಿರೋದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ದುರಂಧರ್ ರಿಸರ್ಚ್ ಟೀಮ್ ನ ಹೆಡ್ ಆಗಿರುವ ಆದಿತ್ಯ ರಾಜ್ ಅವರು ಕೂಡ ಇದ್ರ ಬಗ್ಗೆ ಒಂದು ಪೋಸ್ಟ್ ಹಾಕಿ टीम को बोलूंगा अभी गूगल पे जाइए और सर्च करिए अल्ताफ हुसैन MQ. My understanding is that it's a mix of both Nabeel Gabul and Altaf Hussain, but it is mostly Altaf Hussain. And is the implication there realistic कि ये इंडिया के साथ काम कर रहे थे या नहीं, एलिगेशंस ऐसी थी. अच्छा, उन पे थे. पाकिस्तान की एलिगेशन थी कि ये इंडिया की रॉ के लिए कर रहे हैं. Then he left Pakistan and he settled in UK. से अच्छा हिंदुस्तान हमारा हमारा सारे जहां से अच्छा, सारे जहां से अच्छा हिंदुस्तान हमारा हमारा. ಮೂವಿ ಕೊನೆಯಲ್ಲಿ ಅಜಿತ್ ದೋವಲ್ ಹೆಂಗೆ ಶಾಬಾಜ್ ಶರೀಫ್ನ ಬ್ಲ್ಯಾಕ್ ಮೇಲ್ ಮಾಡಿ ಹಮ್ಜಾನ ಬಿಡಿಸ್ಕೊಂಡು ಬರ್ತಾರೋ ಅನ್ನೋದನ್ನ ತೋರಿಸ್ತಾರೆ. ಆ ಬ್ಲ್ಯಾಕ್ ಮೇಲ್ ಮಾಡೋಕ್ ಬಳಸಿರೋ ವಿಡಿಯೋದಲ್ಲಿ ಇವ್ರು ಕೊಟ್ಟಿರೋ ಎಕ್ಸ್ಪ್ರೆಷನ್ಗಳು ರಿಯಲ್ ಲೈಫ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಮುಂದೆ
ಕೊಟ್ಟಿರೋ ಎಕ್ಸ್ಪ್ರೆಷನ್ಗೆ ಸಿಮಿಲರ್ ಆಗಿದೆ. ಇದರಿಂದ ಇವನ್ನ ಒಂದ್ ರೀತಿ ಆದಿತ್ಯದವರವರು ಟ್ರೋಲ್ ಮಾಡಿದ್ದಾರೆ ಅನ್ಬೋದು. ಈ ಫೋಟೋ ದಾವೂದ್ ಇಬ್ರಾಹಿಂನ ಇಂಟ್ರೊಡ್ಯೂಸ್ ಮಾಡುವಾಗ ನಮ್ಗೆ ತೋರಿಸ್ತಾರೆ. ಆದ್ರೆ ಈ ಫೋಟೋ ಆ ವೈರಲ್ ಆಗಿರೋ ರಿಯಲ್ ಫೋಟೋ ಅಲ್ಲ ಅಂದ್ರೆ ನೀವು ನಂಬ್ತೀರಾ? ಇಲ್ಲ ಅಲ್ವಾ? ಈಗ ನೋಡಿ, ಲೆಫ್ಟ್ ಅಲ್ಲಿ ಇರೋದು ರಿಯಲ್ ಫೋಟೋ, ರೈಟ್ ಅಲ್ಲಿ ಇರೋದು ಫೇಕ್ ಫೋಟೋ. ಇದರಲ್ಲಿ ಏನಾದ್ರೂ ಡಿಫ್ರೆನ್ಸ್ ಇದೆ ಅಂದ್ರೆ ಅದು ದಾವೂದ್ನ ಮೀಸೆ ಮಾತ್ರ. ಸೆಕೆಂಡ್ ಇಮೇಜ್ ನಲ್ಲಿ ದಾವೂದ್ ಮೀಸೆ ಸ್ವಲ್ಪ ಕರ್ವ್ ಆಗಿದೆ. ಆಮೇಲೆ ಈ ಸೀನ್ ನಲ್ಲಿ ನಮ್ಗೆ ದಾವೂದ್ನ ಮನೆಯ ಹೆಸರನ್ನ ವೈಟ್ ಹೌಸ್ ಅಂತ ತೋರಿಸ್ತಾರೆ. ಇದು ಕೂಡ ನಿಜಾನೇ. ದಾವೂದ್ ಇಬ್ರಾಹಿಂ ರಿಯಲ್ ಮನೆ ಹೆಸರು ಕೂಡ ವೈಟ್ ಹೌಸೇ ಆಗಿತ್ತು. ಪಾರ್ಟ್ 2 ನಲ್ಲಿ ಹಂಸಾ ಅವನ್ ಮನೆಗೆ ಹೋಗುವಾಗ ಅಲ್ಲಿ ಅಮ್ಮ ಮಗನನ್ನ ತೋರಿಸ್ತಾರೆ. ಆಗ ಹಂಸಾ ಏನು ರಿಯಾಕ್ಟ್ ಮಾಡಲ್ಲ. ಆದ್ರೆ ಪಾರ್ಟ್ 1 ನಲ್ಲಿ ಹಂಸಾ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಹೋಗುವಾಗ ಅಲ್ಲೇ ಇದ್ದ ಅಮ್ಮ ಮಗನನ್ನ ನೋಡಿ ನಗ್ತಾನೆ. ಅದೇ ರೀತಿ ಪಾರ್ಟ್ 2 ನ ಕೊನೆಯಲ್ಲಿ ಯಾವಾಗ ಹಂಸಾ ತನ್ನ ಮನೆಗೆ ವಾಪಸ್ ಹೋಗ್ತಾ ಇರ್ತಾನೋ ಆಗ ಅಮ್ಮ ಮಗನನ್ನ ನೋಡಿ ಅಳ್ತಾನೆ. ಇದು ಈ ಮೂವಿನಲ್ಲಿರೋ ಆಕ್ಚುಯಲ್ ಪೀಕ್ ಡೀಟೇಲಿಂಗ್ ಅನ್ಬೋದು. ಯಾವಾಗ ಅಜಯ್ ಸನ್ಯಾಲ್ ಪಾಕಿಸ್ತಾನದಲ್ಲಿ ಸಿಗರೇಟ್ ಕಂಪ್ಲೀಟ್ ಮಾಡ್ತಾರೋ ಅದನ್ನ ಅಲ್ಲೇ ಬಿಸಾಕಲ್ಲ, ಬದಲಾಗಿ ಅದನ್ನ ಅವರು ಇಂಡಿಯಾಗೆ ವಾಪಸ್ ತಗೊಂಡ್ ಬರ್ತಾರೆ, ಸಿಂಬಲೈಸಿಂಗ್ ದಟ್ ಅವರ DNA ಕೂಡ ಪಾಕಿಸ್ತಾನದವ್ರಿಗೆ ಸಿಗಬಾರ್ದು ಅಂತ. ಪಾರ್ಟ್ 2 ನಲ್ಲಿ ನವಾಜ್ ಶರೀಫ್ ಕ್ಯಾರೆಕ್ಟರ್ ಬಂದಾಗ ನಿಜವಾಗ್ಲೂ ಅವನೇ ಬಂದು ಆಕ್ಟ್ ಮಾಡ್ದ ಅನ್ನೋ ರೀತಿ ಅಕ್ಯುರೇಟ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇತ್ತು. ಬಟ್ ಈ ಆಕ್ಟರ್ ರಿಯಲ್ ಲೈಫ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿನೇ ಕಾಣ್ತಾರೆ. ಇವರ ಹೆಸರು ಮಶೂರ್ ಅಮ್ರೋಹಿ ಅಂತ. ಪಾರ್ಟ್ 2 ನಲ್ಲಿ ಯಾವಾಗ ಯಾಮಿ ಗೌತಮ್ ಅವರು ಬರ್ತಾರೆ, ಅವರ ಡ್ರೆಸ್ ಮೇಲೆ ಅವರ ಕ್ಯಾರೆಕ್ಟರ್ ಹೆಸರು ಕೂಡ ಬರೆದಿತ್ತು, ಶಾಜಿಯಾ ಬಾನು ಅಂತ. ಈ ಕ್ಯಾರೆಕ್ಟರ್ನ ಯಾಮಿ ಗೌತಮ್ ಅವರು ಹಕ್ ಮೂವಿನಲ್ಲಿ ಪ್ಲೇ ಮಾಡಿದ್ರು. ಯಾವಾಗ ಹಂಸಾ ಆಲಂನನ್ನ ಸಾಯಿಸ್ತಾನೋ ಆಗ ರಿಜ್ವಾನ್ಗೆ ಈ ಬಾಡಿನ ಸುಟ್ಬಿಡಿ ಅಂತಾನೆ. ಇದನ್ನ ಹೇಳೋ ಅರ್ಥ ಹಿಂದೂ ಧರ್ಮದಲ್ಲಿ ಮಾಡೋ ರೀತಿ ಬಾಡಿನ ಸುಟ್ಬಿಡಿ ಅಂತ. ಯಾವಾಗ ಜಮೀಲ್ ಜಮಾಲಿ ದಾವೂದ್ಗೆ ಪಾಯ್ಸನಿಂಗ್ ಮಾಡ್ತಾನೋ ಆಗ ತಿರ್ಚಿ ಟೋಪಿ ವಾಲೆ ಸಾಂಗ್ ಬರುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ಆಗಿನ ಕಾಲದಲ್ಲಿ ದಾವೂದ್ಗೆ ಈ ಹಾಡು ತುಂಬಾ ಇಷ್ಟ ಆಗಿತ್ತು ಅನ್ನೋದು ಕೇಳ್ಬಂದಿತ್ತು. ಈ ವಿಡಿಯೋ ಇಷ್ಟ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲೂ ಕೂಡ ಸಿಗೋಣ.